ಇನ್ನು ಕುರ್ಚಿ ಕದನದ ಮಧ್ಯೆ ಕಾಂಗ್ರೆಸ್ ವಿರುದ್ಧ ಸ್ವಪಕ್ಷೀಯ ಶಾಸಕರೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬಗ್ಗೆ 100% ನೋವಿದೆ ಅಂತ ಕಾಂಗ್ರೆಸ್ನ ಶಾಸಕರೇ ಬೇಸರವನ್ನು ಹೊರಹಾಕಿದ್ದಾರೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಎಸ್.ಆರ್. ಶ್ರೀನಿವಾಸ್ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಬಂದ ಮೇಲೆ ಸಮಾಜದಲ್ಲಿ ಎಂತೆಂಥ ಜನ ಇದ್ದಾರೆ ಅನ್ನೋದು ಗೊತ್ತಾಯಿತು. ಕಾಂಗ್ರೆಸ್ನಲ್ಲಿ ಏಳಿಗೆ ಸಹಿಸದವರು, ತೊಂದರೆ ಕೊಡೋರು ಇದ್ದಾರೆ, ಕಾಲೆಳೆಯೋದಕ್ಕೆ ಕಾಯ್ತಾ ಇರ್ತಾರೆ ಅಂತ ಶಾಸಕ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋವಿದೆ ಸ್ವಲ್ಪ. ಯಾವುದು 100% ಐತಿ, ಇಲ್ಲ ಅಂತ ನಾನು ಯಾವತ್ತಾನೆ ಹೇಳಿದಿನ ಐತೆ. ಅಲ್ಲ, ನೀವು ಪರಕೀಯರಾದ್ರೆ ಅಂತ ನಿಮ್ಮದೇ ಸರ್ಕಾರ ಯಾವುದು ನಿಮ್ಮದೇ ಪಕ್ಷ ಪರಕೀಯರು ಹೆಂಗೆ ಹಾಕೋಕ್ಕಾಗುತ್ತೆ? ಅದು ಅಸಹಾಯಕರು ಪ್ರಶ್ನೆ ಬರಲ್ಲ. ನಾನು ಎಲ್ಲಿವರೆಗೂ ನನ್ನ ಜನರ ಸಹಕಾರ ಇರುತ್ತೋ ಅಲ್ಲಿವರೆಗೂ ನಾನೇನು ಅಸಹಾಯಕ ಆಗ್ತಕ್ಕಂಥವು. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇರ್ತಾವಲ್ಲ, ಯಾರು ಮನುಷ್ಯನ ಏಳಿಗೆನ ಸಹಿಸ್ದಲೇ ಇರ್ತಕ್ಕಂಥವ್ರು, ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತಕ್ಕಂಥವ್ರು, ಸಹಾಯ ಪಡ್ಕೊಂಡು ಮೋಸ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡಿರೋರು ಎಂತೆಂಥ ಜನ ಅವರೇ. ನಮಗೂ ಹೋಗ್ತಾ ಅನುಭವ. ನಾವೆಲ್ಲೋ ಒಂದು ಕಡೆ ಹೆಂಗಿದ್ದು ಅಂದರೆ ಏನು ಕಲ್ಮಶನೇ ಗೊತ್ತಿರಲಿಲ್ಲ ನಮಗೆ. ಒಳ್ಳೆಯದು ಕೆಟ್ಟದು ಈ ಥರನೂ ಇರುತ್ತಾ ಅನ್ನೋದು ಗೊತ್ತಿರಲಿಲ್ಲ. ಕಾಂಗ್ರೆಸ್ಸಿಗೆ ಬಂದಮೇಲೆ ಎಲ್ಲ ಅನುಭವ ಆಗ್ತಾಯಿತ್ತು ಅಷ್ಟೇ. ಅಂದರೆ ಒಳ್ಳೇದು ಕೆಟ್ಟದ್ದು ನೆಗೆಟಿವ್ ಜಾಸ್ತಿ ಇದೆ ಅಂತ. ನೆಗೆಟಿವ್ ಅಲ್ಲ, ಎಂತೆಂಥ ಜನ ಇರ್ತಾರೆ ಸಮಾಜದಲ್ಲಿ ಅನ್ನೋದು ಈಗ ಗೊತ್ತಾಗ್ತಾಯಿತ್ತು ಅಷ್ಟೇ. ನಾಲ್ಕು ಬಾರಿ ಆದಾಗ ಆ ಥರ ಅನುಭವ ಆಗಿರಲಿಲ್ಲ. ನಾನು 4 ಬಾರಿ ಆದಾಗ ಒಂದು ಸಾರಿ ZP ಮೆಂಬರು, 4 ಬಾರಿ MLA. ಒಂದು ದಿವಸ ನನಗೇನು ಆ ಥರ ಅನುಭವ ಆಗಿರಲಿಲ್ಲ. ಯಾರು ನಮ್ಮ ಜೊತೆಲಿದ್ದಾರೆ, ಯಾರು ಆ ಥರ ಯಾರು ಇರಲಿಲ್ಲ. ಸಂಖ್ಯೆ ಜಾಸ್ತಿ. ಕಾಲು ಎಳಿತಾರ, ಕೈ ಎಳಿತಾರ, ಏನೇನು ಹೇಳ್ತಾರೆ ಸಿಕ್ಕಿರಿ ಎಲ್ಲರಿಗೂ ಹೇಳ್ತಾರೆ. ನೀವು ಭದ್ರ ಮಾಡ್ಕೊಳ್ಳಿಕ್ಕೆ ಎಲ್ಲಿಗೆ ಹೋಗಿದ್ದು? ಇಲ್ಲ ಸರ್, ಆ ಥರ ಏನಿಲ್ಲ. ನಾನು ಇಂಥವಕ್ಕೆಲ್ಲ ಹೆದರೋದು ಇಲ್ಲ. ಇಂಥವ್ರು ಎಲ್ಲರನ್ನೂ ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ. ಇಂಥವಕ್ಕೆಲ್ಲ ಹೆದರಲ್ಲ. ನೋವಿದೆ ಸ್ವಲ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.